ಕ್ರಾಂಪ್ಟನ್ ಕಂಪನಿ 1 HP ಸಬ್ಮರ್ಜಿಬಲ್ ಪಂಪು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ನೋಡಿ. ನೋಡಿ ಬಾಕ್ಸ್ ಒಳಗಡೆ ನಿಮಗೆ ಬ್ರ್ಯಾಕೆಟು, 1 HP ಸ್ಟಾರ್ಟರು, ಸಕ್ಸನ್ ಪೈಪ್ ವಿತ್ ಫಿಲ್ಟರು, ಒನ್ HP ಮೋಟರ್, ನೋಡಿ ಇದು ಕಪ್ಲಾನ್ ಟೇಪು, ಇನ್ಸುಲೆನ್ಸ್ ಟೇಪು, ಬ್ರ್ಯಾಕೆಟ್ ಫಿಟ್ ಮಾಡೋದಕ್ಕೆ ಕ್ಲಿಪ್ಸು. ನೋಡಿ ಇದೀಗ ಸಿಲಿಕಾ ಜೆಲ್ಲು ಬಾಕ್ಸ್ ಒಳಗಡೆ ಕೊಟ್ಟಿರ್ತೀನಿ, ಮಾಯ್ಶ್ಚರ್ ಅಬ್ಸರ್ವ್ ಮಾಡೋದಕ್ಕೆ, ಮೆಟೀರಿಯಲ್ ಹಾಳಾಗಬಾರ್ದು ಅಂತೇಳಿ. ಸ್ಟಾರ್ಟರ್ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಸೀಲ್ ಇರುತ್ತೆ, ಡೆಲಿವರಿ ಹೆಡ್ಡು ಮರಿಬೇಡಿ, ಅದನ್ನು ಓಪನ್ ಮಾಡಿ. 25 mm ಡೆಲಿವರಿ ಹೆಡ್ಡು. ನೋಡಿ ಇದು ಸೆಕ್ಷನ್ ಪೈಪ್ ಫಿಟ್ ಮಾಡೋದಕ್ಕೆ, ಸೆಕ್ಷನ್ ಪೈಪು ಕಪ್ಲಾನ್ ಟೇಪ್ ಜೊತೆ ಫಿಟ್ ಮಾಡಿ. ಆಲ್ಮೋಸ್ಟ್ ಅದು 90 ಡಿಗ್ರಿ ಇರೋ ಥರ ನೋಡ್ಕೊಳ್ಳಿ, ಯಾಕಂದರೆ ಡೆಡ್ ಸ್ಟೋರೇಜ್ ಇರುತ್ತಲ್ಲ ನೀರು, ಅದ್ರೊಳಗಡೆ ಇರುತ್ತೆ, ಖಾಲಿ ಆಗೋದಿಲ್ಲ, ಏರ್ ಲಾಕ್ ಆಗೋದಿಲ್ಲ. ನೋಡಿ ಇದು ಫ್ಲಾಟ್ ಕೇಬಲ್ಲು, ಒಳಗಡೆ 3 ವೈರ್ ಇರುತ್ತೆ, 1.5 ಸ್ಕ್ವೇರ್ mm ಇರುತ್ತೆ. CPVC 1 inch MTA ಡೆಲಿವರಿ ಹೆಡ್ಡಲ್ಲಿ ಫಿಟ್ ಮಾಡ್ಕೊಳ್ಳಿ. ನೋಡಿ ಸಂಪ್ ಒಳಗಡೆ ಇಳಿದು ಅದನ್ನು ಫಿಟ್ ಮಾಡ್ತಾರೆ ಪೈಪ್ನ. ನೋಡಿ ಇದರಲ್ಲಿ ಪಂಪಲ್ಲಿ 2 ಹೋಲ್ ಇರುತ್ತೆ, ಆ ಪಂಪ್ ಒಳಗಡೆ ನೀರು ತುಂಬಿ ಕೊಟ್ಟಿರ್ತಾನೆ ಕಂಪನಿಯಿಂದ, ಅದನ್ನು ಒಂದು ಸಲ ಓಪನ್ ಮಾಡಿ ನೋಡ್ಕೋಬೇಕಾಗುತ್ತೆ. 2 ಹೋಲ್ ಇದೆ, ಒಂದು ಹೋಲಲ್ಲಿ ನೀರು ಹಾಕಿದ್ರೆ ಇನ್ನೊಂದು ಹೋಲಲ್ಲಿ ಕಾಣುತ್ತೆ ನಿಮಗೆ. ಅದನ್ನು ಟೈಟಾಗಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನೀರು ತುಂಬಿಟ್ಟು. ನೋಡಿ ಔಟ್ಲೆಟ್ ಪೈಪಿಂದ ಪಂಪ್ಗೆ ಡೆಲಿವರಿ ಹೆಡ್ಗೆ ಎಷ್ಟಿದೆ ಅದನ್ನು ಮೆಜರ್ ಮಾಡಿಕೊಂಡು ಪೈಪ್ನ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಇದು ಯೂನಿಯನ್ನು. ನಾವು ಸ್ಮಾಲ್ ಸೈಜು ಲಾರ್ಜ್ ಸೈಜ್ಗೆ ಯೂನಿಯನ್ ಯೂಸ್ ಮಾಡಿ ಬೇಕಾದರೆ ಫಿಟ್ಟಿಂಗ್ ಮಾಡ್ಕೋಬೋದು. ನೋಡಿ ಪಂಪ್ ಜೊತೆ ಕೊಟ್ಟಿರ್ತಾನಲ್ಲ ಕೇಬಲ್ಲು, ಅದು 3 ಮೀಟ್ರ್ ಇರುತ್ತೆ. ಅಲ್ಲಿಂದ ಸ್ಟಾರ್ಟರ್ ಫಿಟ್ ಮಾಡಿರ್ತಾರಲ್ಲ, ಸ್ಟಾರ್ಟ್ರಿಗೆ ಕನೆಕ್ಷನ್ ಬೇಕಲ್ಲ, ಸೊ ಅಲ್ಲಿಗೆ ಬೇರೆ ಎಕ್ಸ್ಟ್ರಾ ಕೇಬಲ್ ಹಾಕ್ಕೊಂಡು ಅದು ಎರಡನ್ನೂ ಜಾಯಿನ್ ಮಾಡ್ಕೋಬೇಕು. ಅದು ಜಾಯಿನ್ ಮಾಡ್ಕೋಬೇಕಾದ್ರೆ ನೋಡಿ ಕೇಬಲ್ನ ಈ ಥರ ಸ್ಕಿನ್ ಔಟ್ ಮಾಡಿ ಈ ಥರ ನೀವು ಕನೆಕ್ಷನ್ ಕೊಡಿ, ಅದು ಜಾಯಿಂಟ್ ಫೇಲ್ ಆಗೋದಿಲ್ಲ. ಲ್ಯಾಪಿಂಗ್ ಈ ಥರ ಮಾಡಿ ನೀಟಾಗಿ ಬೈಂಡ್ ಮಾಡಿ.
3 ಲೇಯರಲ್ಲಿ ಇನ್ಸುಲೆನ್ಸ್ ಟೇಪ್ ಹಾಕಬೇಕಾಗುತ್ತೆ. ಫಸ್ಟ್ ಲೇಯರು ಇನ್ಸುಲೆನ್ಸ್ ಟೇಪ್ ಹಾಕಬೇಕು. ಸೆಕೆಂಡ್ ಲೇಯರು ಪಂಪ್ ಜೊತೆಗೇನೆ ಕೊಟ್ಟಿರ್ತಾರೆ, ವಾಟರ್ ಪಂಪ್ ಸೀಲ್ ಅದು. ಆ ಕೋಟ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕೊಟ್ಟು ಇನ್ಸುಲೆನ್ಸ್ ಟೇಪ್ ಹಾಕಬೇಕಾಗತ್ತೆ. ನೋಡಿ, ಕನೆಕ್ಷನ್ ಆಯಿತು, ಲಿಂಕ್ ಆಯಿತು. ಇವಾಗ ಸ್ಟಾರ್ಟರಲ್ಲಿ ಕನೆಕ್ಷನ್ ಕೊಡ್ತಾರೆ. ಕನೆಕ್ಷನ್ ಕೊಡ್ತಾ ಇದ್ದೀವಿ. ನೀರು ಬಂದೇ ಬಿಡುತ್ತೆ. ಆನ್ ಮಾಡ್ತಾರೆ ಮೋಟರು. ನೋಡಿ, ಇವಾಗ ಆನ್ ಮಾಡ್ತಾ ಇದ್ದೀನಿ. ನೋಡಿ, ನೀರು ಟ್ಯಾಂಕಲ್ಲಿ ಬಂದೇ ಬಿಡ್ತು. ವೀಕ್ಷಕರೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ.